ಚಪ್ಪಾಳೆ ಕೊಡ್ತಾ ಇದ್ದೀರಾ, ಏನು ಕಿರ್ಚ್ತಾ ಇದ್ದೀರಾ, ನನಗೂ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಇದು ಒಂದೇ ವಿಷಯಕ್ಕೆ ನಾನು ಆದಷ್ಟು ಫಂಕ್ಷನ್ಸ್ಗಳಿಗೆ ಹೋಗೋದನ್ನು ನಾನು ಅವಾಯ್ಡ್ ಮಾಡ್ತೀನಿ, ಇಂಥ ಕಾರ್ಯಕ್ರಮಗಳನ್ನು ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಮಾತಾಡೋಕ್ಕೆ ಸ್ವಲ್ಪ ಕಮ್ಮಿ. ಶಾಲೆಯಲ್ಲಿ ಇರಬೇಕಾದ್ರೆ ಟೀಚರ್ಸ್ ಹೇಳಿದ್ರು ಎಸ್ಸೆ ಬರಿ ಅಂತೇಳಿ, ನಾವು ಬರೀಲಿಲ್ಲ. ನಮ್ಮನ್ನು ಶಾಲೆಯಲ್ಲಿ ಎಬ್ಸಿ ಒಂದು ವಿಷಯ ಕೊಟ್ಟು ಇದ್ರ ಬಗ್ಗೆ ಮಾತಾಡು ಅಂತ ಹೇಳಿದ್ರು, ಅದು ನಾವು ಮಾತಾಡಲಿಲ್ಲ. ನೋಡಿ ಇವಾಗ ಅದು ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ. ಅದಕ್ಕೆ ಹೇಳೋದು, ಟೀಚರ್ಸ್ ಹೇಳಿದ್ದನ್ನು ಕಣ್ಣು ಮುಚ್ಚಿ ನಾವು ಪಾಲಿಸಬೇಕು ಅಂತೇಳಿ. ಜೀವನದಲ್ಲಿ ಎಲ್ಲಾದರೂ ಅದು ನಮಗೆ ಲಾಭವೇ ಆಗೋದು ಬಿಟ್ಟರೆ ನಷ್ಟ ಆಗೋದಿಲ್ಲ. ಸೊ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಪೂರ್ವಕವರಿಗೂ ಹಾಗೂ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ರಿಗೂ ಗೌರವಪೂರ್ವಕ ನಮಸ್ಕಾರಗಳು. ಹಾಗೆ ಮುಂಭಾಗದಲ್ಲಿ ಕೂತಿರುವಂಥ ನನ್ನ ಪ್ರೀತಿಯ ಮಕ್ಕಳು, ಪೋಷಕರು, ಹೆತ್ತವರು, ಅಧ್ಯಾಪಕರು ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ನನ್ನನ್ನು ಇಲ್ಲಿ ಕರೆದು ನನಗೆ ಈ ಗೌರವ, ಈ ಪ್ರೀತಿ, ಆತಿಥ್ಯ ಇದೆಲ್ಲದನ್ನು ಕೊಟ್ಟದಕ್ಕೋಸ್ಕರ ನಾನು ಹೃದಯದಿಂದ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್. ಆ್ಯಂಡ್ ನನ್ನ ಹೆಸರು ಶನಿಲ್ ಗೌತಮ್ ಅಂಥೇಳಿ. ಎಲ್ಲರೂ ನನ್ನನ್ನು ರವಿ ಅಣ್ಣನ್ ಅಂತಲೇ ಕರೆದಿರೋದು. ಸಿನಿಮಾ ಆದ ನಂತರ ನಾನು ಇದನ್ನು ಪ್ರತಿ ಸ್ಟೇಜಲ್ಲಿ ಹೋದಾಗ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಾನು ರವಿ ಅಣ್ಣ ಆಗಿರೋದಿಲ್ಲ, ಬೇರೆ ಯಾವುದೋ ಒಂದು ಕ್ಯಾರೆಕ್ಟ್ರಲ್ಲಿ ಇರ್ತೀನಿ. ಆಗ ನನ್ನ ಹೆಸರು ಚೇಂಜ್ ಆಗಿರುತ್ತೆ. ಬಟ್ ಅದರ ತೆರೆ ಹಿಂದೆ ಇರೋ ಹೆಸರು ನಂದು ಶನಿಲ್ ಗೌತಮ್. ಈ ರವಿ ಅಣ್ಣ ಬಂದಮೇಲೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ನನ್ನ ಹೆಂಡತಿ ಹತ್ರನೂ ಕೆಲವರು ಕೇಳ್ತಾರೆ, ನೀವು ರವಿ ಅಣ್ಣನ ಹೆಂಡತಿ ಅಲ್ಲ ಅಂತೇಳಿ. ಆಗ ಅವಳು ಹೇಳ್ತಾರೆ, ಇಲ್ಲ ನಾನು ಶನಿಲ್ ಗೌತಮ್ ಅವ್ರ ಹೆಂಡತಿ ಅಂತೇಳಿ. ಸೊ ಇಂಥ ಪರಿಸ್ಥಿತಿ. ಸೊ ಆದರೂ ತುಂಬ ಖುಷಿಯಾಗುತ್ತೆ. ನೀವು ಇದನ್ನು ರವಿ ಅಣ್ಣ ಅಂದರೆ ಒಂದು ಸಿನಿಮಾನ ನೋಡಿ ಅದನ್ನು ಮೆಚ್ಚಿ ಅದರಲ್ಲಿರುವ ಒಂದು ಪಾತ್ರನ ಹಚ್ಕೊಂಡು ನೀವು ಅದೇ ಪಾತ್ರದಲ್ಲಿ ಒಬ್ಬನ ಕಲಾವಿದನನ್ನು ಅದೇ ಹೆಸರಲ್ಲಿ ಕರಿತೀರಂತ ಹೇಳಿದರೆ ಅದು ನನಗೆ ಸಲ್ಲಿರುವಂಥ ಒಂದು ಭಾಗ್ಯ ಮತ್ತು ಅದೃಷ್ಟ. ಸೊ ತುಂಬ ಖುಷಿಯಾಗುತ್ತೆ ನೀವು ಆ ಹೆಸರಲ್ಲಿ ಕರೆದಾಗ. ಅದನ್ನು ಕರೀರಿ, ಬಟ್ ಈ ಒಂದು ಹೆಸರು ನಿಮ್ಗೆ ನೆನಪಿರಲಿ ಅಂತ ಮಾತ್ರ ಹೇಳ್ತಾ ಇರೋದು. ಆ್ಯಂಡ್ ಈ ಗುರುಕುಲ ಕಾರ್ನಿಮಲ್ ಆ್ಯಂಡ್ ಗುರುಕುಲ ಪಬ್ಲಿಕ್ ಸ್ಕೂಲ್ ಅಂತ ಹೇಳಬೇಕಾದ್ರೆ ನನಗೆ ಇಲ್ಲಿ ಬರಬೇಕಾದ್ರೆ ನೆನಪಾಗಿದ್ದು, ನಾನು ಒಬ್ಬ ಸತ್ಯಸಾಯಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದು ಅಳಿಕೆಯಲ್ಲಿರುವಂಥ ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲೇ ಕಲ್ತಿರೋದು ನಾನು. ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು. ಯಾಕಂತೇಳಿದರೆ ನಾನು ಭಯಂಕರ ಪೋಖ್ರಿಯಾಗಿದ್ದೆ ಅಂತೇಳಿ ಅಲ್ಲೇ ಹಾಕಿದ್ದು. ಅಲ್ಲಿ ಹಾಕಿದವರೆಲ್ಲ ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಚೆನ್ನಾಗಿ ಆಗ್ತಾರೆ ಅಂತೇಳಿ. ಸೊ ಅಲ್ಲೂ ಹಾಗೆ ಇತ್ತು, ಮಿಲಿಟ್ರಿ ಟ್ರೀಟ್ಮೆಂಟೇ ಇತ್ತು ನಮಗೆ. ನಮ್ಮ ಹೆತ್ತವ್ರು ಬೇರೆ ನಮ್ಮನ್ನು ಅಲ್ಲಿ ಕಳಿಸಿ, ನಿಮ್ಮದೇ ಮಕ್ಕಳಂತ ತಿಳ್ಕೊಳ್ಳಿ ಸರ್, ಏನು ಅಂಜಿಕೆ ಬೇಡ, ಒಂದು 2 ಬಿಡಿ ಏನು ಮಾತಾಡಿದ್ರು, ಒಂದು 2 ಬಿಡಿ ಮುಖ ಮುಸುಡಿ ಎಲ್ಲ ಹೊಡೆದಾಕಿ ಅಂತ ಹೇಳಿದರು ನಮಗೆ. ಸೊ ಅದನ್ನೇ ಫಾಲೋ ಮಾಡಿದರು ನಮ್ಮ ಟೀಚರ್ಸ್ ಕೂಡ. ಅದರಿಂದನೇ ಇವತ್ತು ನಾವು ಒಂದು ಒಳ್ಳೆ ಜಾಗದಲ್ಲಿ ಇದ್ದೀವಿ. ಇಲ್ಲಿ ಬಂದು ನಿಲ್ಲಬೇಕಾದ್ರೂ ನಮಗೆ ಅಲ್ಲಿ ಸಿಕ್ಕಿರುವಂಥ ಒಂದು ಎಜುಕೇಷನ್, ವಿದ್ಯಾಭ್ಯಾಸನೇ ಜೀವನದ ಮೌಲ್ಯಗಳೇ ನಮಗೆ ಹೆಲ್ಪ್ ಆಗಿರೋದು. ಯಾಕಂತ ಹೇಳಿದ್ರೆ ಅಲ್ಲಿ ತನಕ ನನ್ನ ಕಲ್ಚರಲ್ಲಿ ನಾನು ಯಾವತ್ತೂ ಮುಂದೆ ಇದ್ದೆ, ಬಟ್ ಎಜುಕೇಷನಲ್ಲಿ ನಾನು 10th ತನಕ ನಾನು ಅಷ್ಟೇನು ಕಲಿಯೋದ್ರಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಬಹುಶಃ ಅಳಿಕೆಗೆ ಹೋದ ನಂತರನೇ ನಂದು ವಿದ್ಯಾಭ್ಯಾಸ ಅಂದರೆ ಎಜುಕೇಷನಲ್ ಸ್ಟಡೀಸಲ್ಲಿ ನಾನು ಸ್ವಲ್ಪ ಇಂಪ್ರೂವ್ ಆಗಿದ್ದು. ಸ್ವಲ್ಪ ಜಾಸ್ತಿನೇ ಇಂಪ್ರೂವ್ ಆಗಿದೆ. ಆದರೆ ಕಲ್ಚರಲ್ಲೂ ತುಂಬ ಇಂಪ್ರೂವ್ ಆಗಿದೆ. ಸೊ ಮಕ್ಕಳ ಹತ್ರ ಹೇಳೋದೇನಂತ ಹೇಳಿದ್ರೆ, ನಿಮಗೆ ನೀವು ಏನು ಮಾಡ್ತಿದ್ದೀರಿ ನೋಡಿ, ಅದರಲ್ಲಿ ನಿಮಗೆ ಖುಷಿ ಇದೆ, ಸಂತೋಷ ಇದೆ ಅಂತ ಹೇಳಿದರೆ ಅದನ್ನೇ ಮಾಡಬೇಕು. ಆದರೆ ಅದು ತಪ್ಪು ಕೆಲಸವನ್ನು ಬಿಟ್ಟು ಒಳ್ಳೆ ಕೆಲಸದಲ್ಲಿ ಮಾತ್ರ ಇರಬೇಕು. ಸೊ ಆ ತಪ್ಪು ಕೆಲಸ, ಒಳ್ಳೆ ಕೆಲಸದ ಅರಿವನ್ನು ಪೋಷಕರು ಅವರಿಗೆ ಮಕ್ಕಳಿಗೆ ಕೊಡಬೇಕು. ಬಿಟ್ಟರೆ ಅವರನ್ನು ಮಾರ್ಕ್ಸ್ ಕಾರ್ಡ್ ಹಿಂದೆ ಅಥವಾ ಕಾಂಪಿಟೇಟಿವ್ ವರ್ಲ್ಡ್ನ ಹಿಂದೆ ಕಮಾಂಡೋಸ್ ಥರ ಬೆಳೆಸಬಾರ್ದು ನಾವು. ಅದು ಬಿಟ್ಟರೆ ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದರಲ್ಲೇ ಅವರನ್ನು ಮುಂದೆ ಹೋಗೋಕ್ಕೆ ಬಿಟ್ಟರೆ ಡೆಫಿನೆಟ್ಲಿ ಅವರು ಕೂಡ ಮೋಸ್ಟ್ ಪ್ರಾಬಬ್ಲಿ ಅದೇ ಫೀಲ್ಡಲ್ಲಿ ಅವರು ಯಶಸ್ಸಿನ ಶಿಖರ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡೆಫಿನೆಟ್ಲಿ ಯಾರು ಕೂಡ ಹೆತ್ತವ್ರಿಗೆ ಹೇಳ್ತಾ ಇರೋದು, ತಮ್ಮ ಮಕ್ಕಳಿಗೆ ಇದೇ ಮಾಡು ಅದೇ ಮಾಡು ಅಂತ ಫೋರ್ಸ್ ಮಾಡಬೇಡಿ. ಈಗಿನ ಜನ್ರೇಷನ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಇದೇ ಮಾಡಿ ಅದೇ ಮಾಡಿ ಅಂತ ಫೋರ್ಸ್ ಮಾಡಬೇಡಿ. ನನ್ನ ಅಪ್ಪ ನನ್ನ ಹತ್ರ ನನ್ನ ಗ್ರ್ಯಾಜುಯೇಷನ್ ಮುಗಿಸಿ ನಾನು ಫಾರಿನ್ಗೆ ಹೋಗು ಅಂತಲೇ ಹೇಳಿದ್ದು ನನ್ನ ಹತ್ರ. ಬಟ್ ನಾನು ಅವ್ರ ಮಾತು ಆ ಒಂದು ವಿಷಯದಲ್ಲಿ ಕೇಳಲಿಲ್ಲ. ಅದನ್ನು ಬಿಟ್ಟು ನನಗೆ ಏನು ಇಂಟ್ರೆಸ್ಟ್ ಇತ್ತಾ, ಫಸ್ಟ್ ಅದು ಇಂಟ್ರೆಸ್ಟ್ ಯಾವುದ್ರಲ್ಲಿ ಇದೆ ಅನ್ನೋದನ್ನು ರೆಕಗ್ನೈಸ್ ಮಾಡೋದು, ರಿಯಲೈಸ್ ಮಾಡೋದು ನಮಗೂ ಇಂಪಾರ್ಟೆಂಟು. ಯಾವುದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅನ್ನೋದನ್ನು, ಅದರಲ್ಲಿ ಯಾವುದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು ಅದೇ ನನ್ನ ಪ್ಯಾಷನ್ ಅಂತ ಗೊತ್ತಾಗಿ ಅದರ ಹಿಂದೆ ಹೋಗೋದ್ರಿಂದ ಬಹುಶಃ ಇವತ್ತು ಗುರುಕುಲದಲ್ಲಿ ನನ್ನನ್ನು ಕರೆಸಿ ಈ ವೇದಿಕೆಯಲ್ಲೇ ನಿಲ್ಲಿಸಿ ನನ್ನ ಹತ್ರ 1-2 ಮಾತಾಡಿಸ್ತಿದ್ದಾರೆ. ಸೊ ಆ ನಾಲೆಜ್, ಆ ರಿಯಲೈಸೇಷನ್ ನಮಗೆ ಆದಷ್ಟು ಬೇಗ ಬಂದರೆ ಒಳ್ಳೆಯದು. ನಾನು ಮೊನ್ನೆ ತಾನೇ ಒಂದು
ಅವ್ರು ದುಬೈಗೆ ಹೋಗು ಅಂತ ಹೇಳ್ತಿದ್ದ ಅಪ್ಪ. ದುಬೈಗೆ ನಾನು 4-5 ಸಲ ಹೋಗಿ ಬಂದೆ, ಕೆಲಸಕ್ಕೆಲ್ಲ ನನ್ನಲ್ಲಿ ಕರೆಸಿ ನನ್ನನ್ನು ಗೌರವಿಸಿದರು. ಸೊ ಇದು ನಾನು ಮಾಡಿದಂಥ ಸಾಧನೆ, ನನ್ನ ಮನಸ್ಸಲ್ಲಿದ್ದದನ್ನು ಕೇಳಿ ನಾನು ಓದೋದಕ್ಕೆ ನಾನು ಮಾಡಿದಂಥ ಸಾಧನೆ. ಹಾಗೆ ಎಲ್ಲರೂ ಮಕ್ಕಳು ಅದನ್ನೇ ಮಾಡಬೇಕು. ಆ್ಯಂಡ್ ನಿಮ್ಮ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲೇ ಮುಂದೆ ಹೋಗಬೇಕು, ಕಲ್ಚರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೇ ಮುಂದೆ ಹೋಗಬೇಕು, ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೇ ಮುಂದೆ ಹೋಗಬೇಕು, ಅದರಲ್ಲೇ ನಿಮ್ಮ ಫೋಕಸ್ ಜಾಸ್ತಿ ಆಗಿರಬೇಕು. ಅದು ಆ್ಯಂಡ್ ಅದೇ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಯಶಸ್ವಿಯಾಗೂ ಮಾಡುತ್ತೆ. ಆ್ಯಂಡ್ ಇಷ್ಟೇ ಮಾತಾಡಲಿಕ್ಕೆ ನನ್ನ ಹತ್ರ ಆಗೋದು. ಅದಕ್ಕಿಂತ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನನಗೆ ಐ ಆಮ್ ನಾಟ್ ಏನು ವಾಕ್ ಚಾತುರ್ಯ ನನಗೆ ಜಾಸ್ತಿ ಇಲ್ಲ, ಇಷ್ಟೇ ಬರೋದು. ವೊಕಾಬ್ಯುಲರಿ ಸ್ಟ್ರೆಂತು ಕಮ್ಮಿ ನನಗೆ. ಆ್ಯಂಡ್ ಇಂಥ ಒಂದು ಅವಕಾಶನ ನಾನು ಯಾವತ್ತೂ ಸೂಫ್ರಮ್ ಸೋಸ್ ಚಿತ್ರನ ನೀವು ನೋಡಿ ಅದನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ, ಅಂದರೆ ಅಷ್ಟು ದೊಡ್ಡ ಯಶಸ್ವಿ ಮಾಡಿದ್ದಕ್ಕೋಸ್ಕರ ಎಲ್ರಿಗೂ ನಾನು ಇದರ ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಥ್ಯಾಂಕ್ ಯು ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ದಕ್ಕೋಸ್ಕರ. ಯಾಕಂತೇಳಿದರೆ ಒಂದು ಸಣ್ಣ ತಂಡ, ಒಂದು ಚಿಕ್ಕ ದೊಡ್ಡ ಕನಸು ತಗೊಂಡು ಒಂದು ಸಣ್ಣ ಪ್ರಯತ್ನ ಮಾಡಿರೋದು. ಯಾರೂ ಸ್ಟಾರ್ ಇಲ್ಲ, ಯಾರೂ ರೆಕಗ್ನೈಸ್ಡ್ ಆ್ಯಕ್ಟ್ರ್ ಇಲ್ಲ, ಎಲ್ಲರೂ ಹೊಸೊಬ್ಬರು. ಆದರೂ ನೀವುಗಳ ಆ ಸಿನಿಮಾನ ನೋಡಿ ಅದನ್ನು ಮೌತ್ ಟು ಮೌತ್ ಪಬ್ಲಿಸಿಟಿ ಮಾಡಿ ಅದು ಇವತ್ತಿಗೆ ಆ ಸಿನಿಮಾ ತುಂಬ ದೊಡ್ಡ ಹೆಸರು ಮಾಡಿದೆ. ಅದು ನಮಗೆ ಬಂದಂಥ ಯೋಗ ಭಾಗ್ಯ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಕೊನೆಯದಾಗಿ ಒಂದು ಡೈಲಾಗ್ ಬೇಕಾದ್ರೆ ಹೇಳ್ತೀನಿ ನಾನು. ನಿಮ್ಮ ಮಕ್ಕಳೆಲ್ಲ ಅದಕ್ಕೆ ನೀವು ಕೂಡ ಪಾರ್ಟಿಸಿಪೇಷನ್ ಬೇಕು, ಮಕ್ಕಳದು ಮಾಡ್ತೀರಾ? ಓಕೆ. ಸೊ ಸಣ್ಣ ಕತೆ, ನಾನು ಅದನ್ನು ಸಿನಿಮಾದಲ್ಲಿ ಹೇಳಿದ್ದೀನಿ. ಈ ಪ್ರೇತ ಬಗ್ಗೆ ಕೇಳಿದ್ದೀರಾ ನೀವೆಲ್ಲ? ಈ ಪ್ರೇತದಲ್ಲಿ ಕೆಲ ಉಂಟು, ಅದರಲ್ಲಿ ಕೂಡ ಇನ್ನೊಂದುಂಟು, ಮಾಸ್ತ್, ಬಿಳಿ ಕೂದಲು, ಉದ್ದ ಸೀರೆ, ಬೀಡಿಗೆ ಹೇಳ್ತದೆ, ಕೊಡುವ ಕೈ ಹೊಟ್ಟೆ ಕೆಳಗೆ ಬೀಳ್ತದೆ, ನಮ್ಮ ಹತ್ರ ಎಕ್ಲಿಕ್ಕೆ ಹೇಳ್ತದೆ. ಒಂದು ಸಲ ನಾವು ಎಕ್ಕಬೇಕು, 2 ಸಲ ನಾವು ಎಕ್ಕಬೇಕು, 3ನೇ ಸಲ ಎಕ್ಲಿಕ್ಕೆ ಹೇಳ್ತದೆ. ಆಗ ಹೇಳಬೇಕು ನಾನು ಎಕ್ಕುವುದಿಲ್ಲ ನೀನು ಎಕ್ಕು ಅಂತ. ಆಗ ಅದು ಎಕ್ಲಿಕ್ಕೆ ಅಂತ ಕೆಳಗೆ ಬರ್ತದೆ. ರಪ್ಪ ಅಂತ ಕೂದಲಿಟ್ಟು ಗಟ್ಟಿ ಇಡಬೇಕು, ಬಿಡಬಾರ್ದು, ಹೆದರಬಾರ್ದು. ಹೆದರಿದ್ರೆ ಹೋಯ್ತು, ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತದೆ, ಗರ್ಗಂಡ ಕತ್ತಲೆ. ಹೆದರಿದ್ರೆ ಸಮುದ್ರದ ಮಧ್ಯೆ ಕರ್ಕೊಂಡು ಹೋಗ್ತದೆ, ಸುತ್ತಲ್ ನೀರು. ಹೆದರಿದ್ರೆ ಬೆಟ್ಟ ತುದಿ ಕರ್ಕೊಂಡು ಹೋಗ್ತದೆ, ಕೆಳಗೆ ನೋಡಿದರೆ ಪ್ರಪಾತ. ಇಲ್ಲಿ ಹೆದರಿದ್ರೆ ಅಲಕ್ಕ ಹೋಯಿತು. ಆಗ ಅದರ ಕಣ್ಣೆಲ್ಲ ಕೆಂಪಾಗಿ ನಮ್ಮನ್ನು ನೋಡಿ ಗುರುಕುಲ ಕಾರ್ನಿವಲಿಗೆ ವೆಲ್ಕಮ್ ಅಂತ ಹೇಳ್ತದೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಹಿಯರ್. ಮಕ್ಕಳಿಗೋಸ್ಕರ ಆ್ಯಂಡ್ ಮಕ್ಕಳೇ, ಐ ರಿಯಲಿ ಲವ್ ಯು. ಯಾಕಂತ ಹೇಳಿದರೆ ನಮ್ಮ ಸೂಫ್ರಮ್ ಶೋಗೆ ಬಿಗ್ಗೆಸ್ಟ್ ಫ್ಯಾನ್ಸ್ ನೀವುಗಳೇ, ಮಕ್ಕಳೇ. ಅಂದರೆ ಗಂಡಸರು ಹೋಗ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗ್ತಾರೆ, ಕೊಲೀಗ್ಸ್ ಜೊತೆಗೆ ಹೋಗ್ತಾರೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ. ಕೆಲವು ಸಲ ಹೆಂಗಸರು ಹೋಗ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಕೊಲೀಗ್ ಜೊತೆಗೆ ಸಿನಿಮಾಕ್ಕೆ ಹೋಗ್ತಾರೆ, ಫ್ಯಾಮಿಲಿನೂ ಕರ್ಕೊಂಡು ಹೋಗ್ತಾರೆ. ಕೆಲವು ಸಲ ಅವ್ರಿಗೆ ಆಪ್ಷನ್ಸ್ ಇರ್ತಾರೆ. ಮಕ್ಕಳು ಹೋಗಬೇಕಾದ್ರೆ ಅವ್ರು ಹೆತ್ತವರೇ ಕರ್ಕೊಂಡು ಹೋಗಬೇಕು. ಸೊ ಇಡೀ ಕುಟುಂಬ ಸಮೇತ ನಮ್ಮ ಸಿನಿಮಾ ಬಂದು ನೋಡ್ತಾರೆ. ಸೊ ಅದು ನಮಗೆ ಬೆನಿಫಿಟ್ ಆಗಿರೋದು. ಸೊ ನಮ್ಮ ಸಿನಿಮಾದ್ದು ಮತ್ತು ನಂದು ಪರ್ಟಿಕ್ಯುಲರ್ಲಿ ನನ್ನ ಮಕ್ಕಳದ್ದು ಬಿಗ್ಗೆಸ್ಟ್ ಫ್ಯಾನ್ಸು. ಯಾಕಂತ ಹೇಳಿದರೆ ನನಗೆ ಒಂದು ಸಲ ಒಂದು ಅನುಭವ ಆಗಿತ್ತು. ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಯಾರು ನೋಡಿ ಅವ್ರು ಬರ್ತಾರೆ, ಪಾಪ ಸೆಲ್ಫಿ ಅಂತ ಹೇಳ್ಕೊಂಡು. ಅದಕ್ಕೋಸ್ಕರ ಗೊತ್ತಾಗೋದು ಬೇಡ ಅಂತೇಳಿ ಮಾಸ್ಕ್ ಹಾಕೊಂಡು ವಾಕಿಂಗ್ ಹೋಗ್ತಾಯಿದ್ದೆ. ಮಕ್ಕಳನ್ನು ಬಿಡ್ಲಿಕ್ಕೆ ಒಂದು ಓಮಿನಿ ಹೋಗ್ತಾ ಇತ್ತು. ಅದರಲ್ಲಿ ಒಂದು 7-8 ಜನ ಮಕ್ಕಳಿದ್ರು, ಸಣ್ಣ ಮಕ್ಕಳು. ಅವರು ನನ್ನ ಬದಿಯಿಂದ ಪಾಸಾಗಿ ಮುಂದೆ ಹೋಗಿ ಒಂದು 2 ಅದರಲ್ಲಿ ಮಕ್ಕಳನ್ನು ಮತ್ತೆ ಪಿಕ್ ಮಾಡಬೇಕಾದ್ರೆ 4 ಜನ ತಲೆ ಹೊರಗೆ ಹಾಕಿ ನನ್ನನ್ನು ನೋಡ್ತಾ ಇದ್ದಾರೆ. ನಾನು ಮಾಸ್ಕ್ ಹಾಕಿದ್ದೀನಿ ಬೇಸಿಕ್ಲಿ, ನನ್ನ ನೋಡ್ತಾ ಇದ್ದಾರೆ. ನಂಗೆ ಗೊತ್ತಾಯ್ತು ಈ ಮಕ್ಕಳಿಗೆ ಗೊತ್ತಾಗಿದೆ ಮೋಸ್ಟ್ಲಿ ನಾನೇ ಅಂತ. ಸೊ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ, ಅದು ಓಮ್ನಿ ಮತ್ತೆ ಅಲ್ಲಿಂದ ಟರ್ನ್ ಹೊಡ್ಕೊಂಡು ಮತ್ತೆ ಈ ಕಡೆ ಬರಬೇಕಾದ್ರೆ 5 ಜನ ಮಕ್ಕಳು ತಲೆ ಹೊರಗೆ ಹಾಕಿ ರಮಣ ನಮಸ್ತೆ ಅಂತ ಹೇಳಿದರು. ಸೊ ನಾನು ಮಾಸ್ಕ್ ಹಾಕಿದ್ದೆ ಯಾವುದಕ್ಕೆ? ಮಕ್ಕಳಿಗೆ ನಮ್ಮದು ಮಾಸ್ಕ್ ಹಾಕಿನೂ ಮಕ್ಕಳಿಗೆ ನಮ್ಮ ಪರಿಚಯ ಸಿಗುತ್ತೆ ಅಂತ ಹೇಳಿದರೆ ಅಷ್ಟು ಪ್ರೀತಿ ಇದೆ ಅವರಿಗೆ ಆ ಸಿನಿಮಾದ ಮೇಲೆ, ನಮ್ಮ ಮೇಲೆ ಅಂತ ನಂಗೆ ಅನಿಸ್ತು. ಅದಕ್ಕೋಸ್ಕರ ಮಕ್ಕಳಿದ್ರೆ ನಾನು ಯಾವತ್ತೂ ಆ ಕಾರ್ಯಕ್ರಮಕ್ಕೆ ಜಾಸ್ತಿಯಾಗಿ ಹೋಗ್ತೀನಿ ನಾನು. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಮಕ್ಕಳೇ, ಐ ಲವ್ ಯು. ದಟ್ಸ್ ಆಲ್. ಥ್ಯಾಂಕ್ ಯು ಸೊ ಮಚ್.